ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ ವಿಡಿಯೋ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಏನು ಮಾಡ್ತೀವಿ ಅಂತ. ಮೊದಲು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ ಒಲೆ ಮಾಡೋಕ್ಕೆ. ಏನು ಐಟಮ್ ರೆಡಿ ಇಲ್ಲ, ನಾವೇ ಎಲ್ಲ ರೆಡಿ ಮಾಡ್ಕೋತಾ ಇರೋದು. ಇವತ್ತು ನಂದು ನೈಟ್ ಶಿಫ್ಟ್ ಇರೋ ಕಾರಣ ಮಂತ ಫ್ರೀಯಾಗಿ ಕೂತಿದ್ದೆ. ಇಲ್ಲಿ ಹೊಲ್ತಾಗ ಬಂದಾಗ ನಮ್ಮ ಹುಡುಗನೊಂದು ಬರ್ತಡೇ ಇತ್ತು. ಬರ್ತಡೇ ನೀವು ಆಫ್ ಮಾಡಿ ಹೇಳ್ತೀನಿ. ಮೊದಲು ಕೆಳಗೊಂದು ಕಲ್ಲು ಹಾಕ್ಲಾ, ಇಲ್ಲಿ ಕೆಳಗೊಂದು ಕಲ್ಲು ಕೊಡಲ, ಇಲ್ಲಿ ಸಣ್ಣ ಕಲ್ಲ ಶಂಕರ ವಿಡಿಯೋ ಮಾಡಿದೆ ಇತ್ತು ಮಗ ಇದಲ್ಲ ಅದು ನೋಡಿ. ಎಷ್ಟು ಕಷ್ಟ ಬೀಳ್ತಾ ಇದ್ದೀನಿ ಅಂದರೆ ಇವತ್ತು ಲಿಟ್ರಲಿ ಸಿಕ್ಕಾಪಟ್ಟೆ ಕಷ್ಟ ಬೀಳ್ತಾ ಇದ್ದೀನಿ. ಆದರೆ ನಂಗೆ ತೊಡೆ ಪೀಸ್ ಕೊಡಲ್ಲ ಅಂತವ್ರೆ. ಹಾಂ, ಇದು ನ್ಯಾಯನಾ ಇದು? ಅಲ್ಲೊಬ್ಬ ವಿಡಿಯೋ ಕಾಣಿಸ್ಕೊಬಿಡ್ತೀನಿ ಅಂತ ಇಲ್ಲಿಂದ ಎಸಿತನ ಕಲ್ಲ. ಹೇಳಿದ್ದೀನಿ ವಿಡಿಯೋ ಸ್ಟಾರ್ಟಿಂಗಲ್ಲಿ ಯಾವುದು ನಮ್ಮ ಸೀನಿಯರ್ ಒಂದೆರಡು ಮಾತಾಡ್ಲಿ ಅಂತ ಕೇಳ್ತಾ ಇದೀವಿ. ಮಾತಾಡಿ ನೀವು. ಸೈ ಬಿಟ್ಬಿಡ್ತೀನಿ ಕಲ ನಿಜವಾಗ್ಲೂ ಇನ್ಸ್ಟಾಗ್ರಾಮಲ್ಲಿ ಕೆಲಸ ಮಾಡಿ ಬರ್ರೋ ಅಂದ್ರೆ ಇಲ್ಲಿ ಕಿತ್ ಹಾಕ್ತಾ ಇದೀರ, ಕಿತ್ ಗುಡ್ಡೆ ಹಾಕ್ತಾ ಇದೀರ ನೀವು ಇಲ್ಲಿ. ಬರ್ರೋ ಇಲ್ಲಿ ಕಟ್ಟಿ ಸಾಕು ಬಿಡಿ ನೀವು ಮಾತಾಡಿದ್ದು. ಮಳೆ ಬರೋಂಗಾಯ್ತು. ಚಿಕನ್ ಸ್ಟಾರ್ಟ್ ಮಾಡ್ತಾ ಏನಾದ್ರು ಮಾಡ್ತಾ ಇರೋದೀಗ ಎಲ್ಲ ಮಾಡ್ಬೇಕಲ್ಲ. ನಮ್ಮ ಕಿರಣ್ ಅವ್ರು ಭಾರಿ ಬಂಗ್ ಬೀಳ್ತಿದ್ದಾರೆ, ಆದ್ರೂ ಅವ್ರ ಕೈಲಿ ಆಯ್ತಲ್ಲ. ಅದಕ್ಕೆ ಅವನಂಗೆ ಆಡ್ತಾವನೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಖುಷಿನ ಮಾಡ್ತೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಹಳ್ಳೀಲಿ ಕೋಳಿ ಬೇಯಿಸೋಕೆ ಬಂದಿದ್ದೀವಿ. ಕೋಳಿ ನಾಟಿ ಕೋಳಿ ಏನು ತಂದಿಲ್ಲ, ಬಾಯ್ಲರ್ ಕೋಳಿನೇ ತಂದಿರೋದು. ನಾಟಿ ಕೋಳಿ ತಂದರೆ ಏನು ಅಂತ ಅಂದರೆ, ಈಗ ನಮ್ಮ ಹತ್ರ ಏನು ಸಾಕಿಲ್ಲ ನಾಟಿ ಕೋಳಿ. ಈಗ ನಮ್ಮ ಸೀನಿಯರ್ ಮನೆ ಇಟ್ಕೊಂಬಂದರೆ ಸೀನಿಯರ್ನ ಮನೆಗೆ ಸೇರಿಸಲ್ಲ. ಅದಕ್ಕೋಸ್ಕರ ನಾವು ಎಲ್ಲ ಶೇರ್ ಹಾಕ್ಬಿಟ್ಟು ಚಿಕನ್ ರೆಡಿ ಮಾಡ್ಸ್ಕೊಂಡು ಬಂದಿದ್ದೀವಿ. ಆ ಕವರಲ್ಲಿದೆ, ತೋರಿಸ್ಬೋದು ನಿಮಗೆ. ಅದೇ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಆಮೇಕಿನ ತೋರಿಸ್ತೀನಿ. ವಿಡಿಯೋಗ್ರಾಫರ್ ನೋಡಪ್ಪ, ತೋರ್ಸಪ್ಪ ಅಲ್ಲಿ ಒಂಚೂರು ಚಿಕನ್ ತೋರ್ಸಪ್ಪ ಎಲ್ಲರಿಗೂ. ತೋರ್ಸೋಕೆ ಹೊಂಟೋದ ಆಲೆ, ತೋರಿಸ್ಬಿಡು ಅಂದಿದ್ದ ತಕ್ಷಣ. ಮಾನ ಮರಿದಿಲ್ಲ ಅವನಿಗೆ, ಅವನು ಕೆಂಪಣ್ಣನ ಮಗನೇ ಅಲ್ಲ. ಯಾ 5 ಸ್ಟಾರ್ ಹೋಟ್ಲಲ್ಲೂ ಈ ಥರ ಒಲೆ ಮಾಡಲ್ಲ. ಆ ಥರ ಒಲೆ ರೆಡಿ ಮಾಡಿದ್ದೀನಿ. ಇದಕ್ಕೇನು ಅಡಿಲಿ ಬೆಂಕಿ ಹಾಕ್ಬಿಟ್ಟು ಮಗಡೆ ಕೋಳಿ ಇಕ್ಬಿಟ್ಟು ಬೇಯಿಸ್ತಾ ಇರೋದು ಅಷ್ಟೇ. ಆ ಕಬ್ಬನ ತೊಳಿರೋದ್ರೆ ಕಬ್ಬನ ತೊಳೆದಿರಲ್ಲ, ನಾನು ಬಂದು ತೊಳಸಿ ಮಾಡಿರೋದು ಫ್ರೆಂಡ್ಸ್. ಅದಕ್ಕೆ ನಮ್ಮ ಗ್ರೂಪಲ್ಲಿ ಒಬ್ರು ಹಿರಿಕರು ಅಂತ ಇಟ್ಕೊಂಡಿದ್ದೀವಿ. ಇವ್ರನ್ನ ಮಾತಾಡ ಹೇಳ. ಹಿರಿಕರು 4 ಮಾತಾಡ್ಬೇಕು. ಇವರು ಇದು ಮಾಡೋದು ಒಂಚೂರು ಹಚ್ಕಟ್ಟಾಗಿ ಕ್ಲೀನಾಗಿ ಮಾಡಲ್ಲ. ಆಯ್ ಫ್ರೆಂಡ್ಸ್, ಇವರೆಲ್ಲ ನಮ್ಮ ಮಕ್ಕಳು ಸರಿನೇ ಇಲ್ಲ. ಇವರು ತಿಗಾ ಮುಚ್ಕೊಂಡು ತೊಳೆದ್ಬಿಟ್ಟು ಮಾಡಿರೋದ್ರೆ ಚಿಕನ್ನು ತೊಳೆಯೋದನ್ನು ಅಂತಿದ್ರು. ಚಿಕನ್ ತೊಳೆದು ಎಲ್ಲ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈಗ ನಮ್ಮ ಕಿರಣ್ ತೊಳೆದಿಕ್ಕೆ ನಮ್ಮ ಮಕ್ಕಳು ನೀವು ತುಳಿದ್ಬಿಡ್ತೀರಾ ಅಂದ್ಬಿಟ್ಟು ನಾವು ಕವರ್ಗೆ ಹಾಕಿ ತಿರ್ಗಾ ಕಟ್ಟಿಕ್ಕಿದ್ದೀವಿ. ಸರಿ, ಇಷ್ಟು 2 ಮಾತುಗಳು ಮುಗಿಸೋದು ನಾನು ಇಷ್ಟಪಡ್ತಾ ಇದ್ದೀನಿ. ನಮ್ಮ ಕಿರಣ್ ಈಗ ಮೈಕಲ್ಲಿ ಅಲ್ಲಿ ಕೊಡಿ. ಈಗ ನಾವು ಕೆಲಸ ಮಾಡ್ತಾ ಇದ್ದೀವಿ, ನೀವು ಬರೀ ಕೆಲಸ ಮಾಡಿ ಅಂದರೆ ನಲ್ಲೇ ಕೈಕೊಂಡು ಕೂತಿದ್ದೀರಾ. ಚಿಕನ್ ತೊಳ್ಕೊಂಬರಲ್ಲ ಸಿನಾ, ತೊಳೆದ್ರಿ ಟ್ಯಾಕ್ಟ್ರಿಲಿ ನೀರು ತಮ್ಮಗ್ಲ ತಾಮ್ರಗು ಓಲಾ ಲೇ ಆಯ್ತು ಹೋಗು. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಂಗೆ ಕಮೆಂಟ್ ಹಾಕ್ಬಿಡಿ. ನೀವು ಈ ಥರ ಯಾವ್ದಾರ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗಿದ್ರೆ ಆ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ. ಇನ್ನೊಂದ್ಸಲಿ ನೀವೆಲ್ಲ ಸೇರ್ಕೊಂಡು ಮಾಡ್ಕೊಂಡು ತಿನ್ಕೊಳ್ಳಿ. ರೆಸಿಪಿ ಏನು ಅಂತ ನಾನು ಮುಂದೆ ನಿಮಗೆ ತೋರಿಸ್ತಾ ಹೋಗ್ತೀನಿ, ಯಾವ ಥರ ಹಾಕೋದು ಅಂತ. ನಾವು ಹಳ್ಳಿ ಜನಗಳು ಗೊತ್ತಲ್ಲ, ಮೊದಲೇ ಫುಲ್ಲು ಖಾರ ಗಡತ್ತಾಗ ಹಾಕ್ಕೊಂಡು ತಿಂತಾ ಇರೋದಷ್ಟೇ. ಇವ್ರು ಬೇರೆ ಯಾವುದೋ ತೋಟದಲ್ಲಿ ಬೇರೆ ಇದನ್ನು ಹಾಕೋರಿ ಅಂದರು. ಅವನು ಸೌತೆಕಾಯಿ ಹಾಕಿದ್ದಾರಂತೆ. ಅಲ್ಲಿ ಸೌತೆಕಾಯಿಗೆ ಬೇರೆ ಬೇಟೆಗೆ ಹೋಗಬೇಕು. ನಿಂಬೆಹಣ್ಣು ಬೇರೆ ತಂದಿಲ್ಲ. ಅಲ್ಲೂ ಇಲ್ಲೇ ಯಾವ್ದಾರು ತೋಟದಲ್ಲಿ ಇರುತ್ತೆ. ನಾವೇನು ಯಾವುದು ದುಡ್ಡು ಕೊಟ್ಟೆ ಅಂತ ತಗೊಂಬರಂಗಿಲ್ಲ. ಕೋಳಿ ಒಂದು ದುಡ್ಡು ಕೊಟ್ಟು ತಂದಿದ್ದೀವಿ ಅಷ್ಟೇ. ಮಿಕ್ಕಿದ್ದು ಸೌತೆಕಾಯಿ, ನಿಂಬೆಹಣ್ಣು ಎಲ್ಲ ಫ್ರೀ. ಯಾವುದೇ ತರಹದ ಆರ್ಥಿಕವಾಗಿ ಜಾಸ್ತಿ ವೆಚ್ಚ ಬರೋಲ್ಲ ನಮಗೆ. ಈ ಒಲೆ ಬೇರೆ ಅಳ್ಳಾಡ್ತೈತೆ, ಅಡ್ಜಸ್ಟ್ ಮಾಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಇದ್ರ ಮೇಲೆ ಕೋಳಿ ಇಕ್ಕಿದ್ರೆ ಬೇಯುತ್ತಾ? ಅದೇ ನಮಗೂ ಕಾಡ್ತಾ ಇರೋ ಪ್ರಶ್ನೆ. ಈಗ ಎಲೆ ನೋಡಿ, ಎಲೆ ರೆಡಿಯಾಗಿದೆ. ತಿನ್ನಕ್ಕಲ್ಲ, ಮುಂದೆ ತೋರಿಸ್ತಾ ಹೋಗ್ತೀನಿ ಎಲೆ ಏನಕ್ಕೆ ಅಂತ.
ನೋಡಿ ಹೇಗಿದೆ ಹಚ್ಚ ಹಸಿರು ಬಾಳೆ ಎಲೆ. 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ, ಯಾರ್ದ ತೋಟದಲ್ಲಿ ಇತ್ತು ಕುಯ್ಕೊ ಬಂದ್ಬಿಟ್ಟಿದ್ದೀವಿ. ಅವ್ರಿಗೆ ಗೊತ್ತಾಗೋದಿಲ್ಲ ನಾವೇ ಕುಯ್ದಿರೋದು ಅಂತ, ಹಂಗಾಗಿ ನಾವು ಸೇಫ್. ನನ್ನ ವಿಡಿಯೋ ನೋಡಿ ಯಾರು ಬರಲ್ಲ ಬಿಡಿ, ನಮ್ಮೂರಲ್ಲಿ ಯಾರು ಜಾಸ್ತಿ ಯೂಸ್ ಮಾಡಲ್ಲ. ಬಂದರು ನಮ್ಮ ಸೀನವರು, ನೀರು ತಂದರು, ಕೈಗೆ ಒಂಚೂರು ನೀರು ಹಾಕಿ ಅಣ್ಣ ಕೈಗೆ ಕ್ಲೀನ್ ತೊಳ್ಕೊಳ್ಳೋಣ ನೀನು. ಯಾಕಂದ್ರೆ ಸ್ವಚ್ಛತೆ ಕಾಪಾಡಬೇಕು. ಸ್ವಚ್ಛತೆ ಕಾಪಾಡಿ. ಇನ್ನೊಂಚೂರು ತಗೊಳ್ಳಿ ಕಿರಣವ್ರಿಗೆ ಎಲೆ ತೊಳಿಬೇಕೆಂದು ವಿನಂತಿ. ಎಲೆ ಕ್ಲೀನ್ ನೀರ್ ತೊಳಿಬೇಕು ತಂದಿರೋದ್ ಸಾಲ ಬಲು. ಅಣ್ಣ. ನೀರು ಬೇಕಾದ್ರೆ 25 ಲೀಟ್ರ್ ತರ್ಸೋಣ. ನಮ್ಮ ರವೀಣ್ ಫ್ಯಾಕ್ಟ್ರಿ ಇದೆ, ವಾಟರ್ ಬಾಟ್ಲು. ಈಗ ಅಣ್ಣ ಒಂಚೂರು ಎಲೆ ನೀರು ಹಾಕೋಣ. ಇದು ಕೋಳಿಗೆ ನೀರು ಹಾಕೋಣ ಮೊದಲು. ಕರೆಕ್ಟಾಗಿ ತೊಳಿರೋ. ಕೋಳಿ ನೋಡ್ಬೋದು ಎಷ್ಟು ದಪ್ಪ ತಂದಿದ್ದೀವಿ ಅಂತ. ಯಾರು ಮಕ್ಕಳಿಗೆ ಅಣ್ಣ. ಯಾಕಂದ್ರೆ ನಾವು ಹಾಂ ಜಾಸ್ತಿ ದುಡ್ಡು ಖರ್ಚು ಮಾಡಕ್ ಹೋಗ್ಬಾರ್ದು. ಯಾಕೆ? ಸಂಬಳ ಕಮ್ಮಿ ಹಾಕ್ಬಿಟ್ಟವ್ರಿ ಸರಿ, ಅದಕ್ಕೆ ಕರೆಕ್ಟಾಗಿ ತೊಳಿರಲ್ಲ. ಇನ್ನೊಂದ್ ಸ್ವಲ್ಪ ನೀರು ಇರೋ. ಕೋಳಿ ಅಂಗಡಿ ಕ್ಲೀನ್ ತೊಳ್ಕೊಂಡ್ ಕೊಟ್ಟವನೆ. ಲೇ ಅವ್ನ್ ತೊಳೆಯಕ್ ಬಂದಿರಲ್ಲ ಕಣ ಅವ್ನಿಗೆ. ಲೇ ಒಮ್ಮಿಕೊಂಡು ನಮ್ಮ ಕೋಳಿ ನೀರು ಅರ್ಧ ಬಕೆಟ್ ನೀರಲ್ಲಿ 25 ಕೋಳಿ ಕ್ಲೀನ್ ಮಾಡ್ತಾರೆ. ಇವನ್ನ ಇದು ಬೇರೆ ಹೇಳ್ಬಿಟ್ಟ. ಹಂಗಾಗಿ ಕ್ಲೀನಾಗಿ ತೊಳೆದಿದ್ದೀವಿ. ಎಲೆಗೆ ಒಂಚೂರು ನೀರು ಹಾಕಪ್ಪ ರಾಹುಲ. ರಾಹುಲ್ ಅಲ್ಲ ಇವನು, ಸೀನಾ. ನೀರ್ ಹತ್ಕಾಕು ಅಂದ್ರೆ ನೀರ್ ಬರೀ ಕುಡಿದಾನೆ ಇರ್ತಾನೆ. ಆಗ್ತೇ ಕಣ್ರಿ. ನೀರಿನ ಅಭಾವ ಇರೋದ್ರಿಂದ ನೀರು ಸ್ವಲ್ಪ ಬಳಸ್ತಾ ಇದೀವಿ. ನೀವೇನ್ ತಪ್ಪು ಇಲ್ಲ, ನಮ್ಮ ರವೀಣ್ ಫ್ಯಾಕ್ಟ್ರಿ ಇದೆ, ತತ್ತಿ ಬಿಡ್ರಿ, ತನಕಿಸ್ಕೊಬಿಡಿ. ಆದ್ರೆ ಹೋಗ್ ತಾಂಬಾಗೋ. ಈಗ ಹೋಯ್ತಾ ಇದೀನಿ ನೀರು ತರಕ್ಕೆ. ಮಸಾಲ ಇಲ್ಲಿದೆ, ಅಲ್ಲಿರ್ತೇನೆ ಕವರಲ್ಲಿ. ಅಲ್ಲಿ ಕವರಲ್ಲಿ ಏನೋ ಇದೆ, ನಿಮ್ಗೆ ಅವನ್ನೆಲ್ಲ ತೋರಿಸ್ಬಾರ್ದು. ಅದೆಲ್ಲ ಯಾವುದು ನಿಮ್ಮ ಮೊಟ್ಟೆ ಇಕ್ಕಿದ್ದೀರಿ? ಕೋಳಿ ಮೊಟ್ಟೆ ಇಲ್ಲ ಕಣ್ರಿ, ನಿಮ್ದು ಭಯ್ಯ. ನೋಡ್ಕೊಂಡು ಕೋಳಿ ಮೊಟ್ಟೆ ಹೊಡೆಯೋದ್ರಿಂದ 2 ಕಬಾಬ್ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ರಾಹುಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಪ್ಪ. ಆಮೇಲೆ ಅಲ್ಲಿ ಸೀನಾ ಇದರಲ್ಲಿ ಉಪ್ಪತ್ತು ಕೊಡಪ್ಪ. ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಮನೆಯಿಂದ ತಂದಿರೋದು. ಯಾವುದು ಕಾಸ್ಟ್ ಏನು ಖರ್ಚು ಮಾಡೋಕೆ ಹೋಗಿಲ್ಲ ಜಾಸ್ತಿ. ಮಗನೇ ನಾವು ಅಂತ ಗೊತ್ತು. ಇಡೀರಿ ಬ್ರೋ. ಇದು ಉಪ್ಪು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾವು ಆಮೇಲೆ ಜಾಸ್ತಿ ತಿನ್ನಲ್ಲ, ನಮ್ಮ ಅವನಿಗೆ BP ಇದೆ, ಬಂದ್ಬಿಡ್ತದೆ ಅಂತ. ಈಗ ನಮ್ಮ ಮಕ್ಕಳ ಹತ್ರ ಎಣ್ಗಿ ಸಾಕಾಗೋಗ್ಬಿಟ್ಟಿದೆ. ಇನ್ನೇನು ಮಾಡೋದು? ಖಾರದ ಪುಡಿ ಬ್ರೋ. ಖಾರದ ಪುಡಿ ನಮಗೆ ಖಾರ ಗಡತ್ತಾಗಿರಬೇಕು, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಸಾಕಾಡೋದು. ಇದು ಹಸಿಯ ಧನ್ಯದ ಪುಡಿ ಬ್ರೋ. ಧನ್ಯದ ಪುಡಿ, ಹಸಿಯ ಧನ್ಯ ಪುಡಿ ಹಾಕ್ಬಿಡಿ ಬ್ರೋ ಪೂರ್ತಿ. ಪೂರ್ತಿ ಹಾಕ್ಬಿಟ್ಟಿದ್ದೀವಿ. ಮೊಟ್ಟೆ ಹೊಡ್ಕೊಂಡು ಕೊಡಪ್ಪ ಅಣ್ಣ. ಹಂಗೆ ಹೊಡೆಯೋಣ ಅಲ್ಲಲ್ಲಿ. ಕುಡ್ಲಾಯ್ತಲ್ಲ ಅಲ್ಲಿ ಕುಡ್ಲು. ಹಿಂಗೆ ಅಂತೀನಿ, ಮೊಟ್ಟೆ ಹೊಡೆದಾಗಬೇಕು. ಆಹಾ, ಓಹೋ, ಒಲೆ ಮೊಟ್ಟೆ ಬುಟ್ಟಾಯ್ತು. ಈಗ ನೆಕ್ಸ್ಟ್ ಸ್ಟಾರ್ಟ್. ಕಥಾಪಥ ಹಿಂಗೆ ಕಲಿಸ್ತಾ ಇರ್ಬೇಕಾದ್ರೆ ನಮ್ಮ ಸೀನು ರಿಯಾಕ್ಷನ್ ತೋರಿಸ್ಬೇಕು. ಆಹಾ, ಸ್ಮೆಲ್ಲು, ಮಸಾಲೆ ಸ್ಮೆಲ್ಲು ಇಲ್ಲಿಗೆ ಹೊಡಿತಾ ಇದೆ ಮೂಗ್ಗೆ. ಗಮ್ಮಂತದೆ. ಏನು ಮಾಡ್ತೀರಾ? ಎಲ್ಲ ಕರೆಕ್ಟಾಗಿ ಅಂಟಂಟಾಗಿ ಕಲ್ಸ್ಕೋಬೇಕು. ನೀರಾಗಿ ಕಲ್ಸ್ಕೋಬಾರ್ದು. ಅದಕ್ಕೆ ಹಿಂಗೆಲ್ಲ ಕ್ಲೀನಾಗಿ ಒಳಗಡೆಕ್ಕೆಲ್ಲ ಹೋಗಂಗೆ ಕಲ್ಸ್ಕೋಬೇಕು. ಮಸಾಲೆ ಚೆನ್ನಾಗಿ ಹಿಡಿಬೇಕು. ಅಂದರೆ ಮಸಾಲೆ ಚೆನ್ನಾಗಿ ಹಿಡಿದಷ್ಟು ತಿನ್ನೋಕೆ ಚೆನ್ನಾಗಿರ್ತದೆ. ಅಣ್ಣ ಸೌತೆಕಾಯಿ ತರ್ತೀನಿ, ಗಡಿಗೆ ಕೊಡೋಣ. ಇಲ್ಲಿ ಹಿಂದೆ ಜೋಬ್ ಬರುತ್ತೆ, ಈ ಕಡೆ ಜೋಬಲ್ಲಿ. ಈಗ ಸೌತೆಕಾಯಿ ಹೇಳಿದ್ನಲ್ಲ ಅವಲೇ, ಅದೇನು ದುಡ್ಡು ಕೊಡೋಂಗಿಲ್ಲ ಸೌತೆಕಾಯಿಗೆ. ಎಲ್ಲ ಕತ್ಕೊಂಬರಕ್ಕೆ ಹೋಯ್ತವನೆ ನೋಡಿ. ಇವನೇ ಹೋಯ್ತಾ ಇರೋದು. ವಿಡಿಯೋ ಒಂದು ಸ್ವಲ್ಪ ನಾಚ್ಕತಾನೆ ನೋಡಿ. ಮ್ಯಾಚ್ ಬಾಕ್ಸ್ ಕೊಟ್ಬಿಟ್ಟವಲ್ಲ, ನಾನು ಕಳ ಮಾಡ್ಬಿಡ್ತೀನಿ. ಮ್ಯಾಚ್ ಬಾಕ್ಸ್ ಕೊಡ್ಲಾ? ನನ್ನ ಮಕ್ಕಳು ಕಳ ಮಾಡ್ಬಿಡ್ತೀನಿ. ಆ ಥರ ಇಲ್ಲ ಬಾಯ್ಸ್, ಅವಂದೇ ಇರೋ ತೋಟ, ಅದಕ್ಕೆ ಅವನೇ ತರಕ್ಕೆ ಹೋಯ್ತವನೆ. ನೋಡಿ, ಬೆಂಕಿ ಬಣ್ಣ ಕೊಟ್ಟಿದೀವಿ ಅವನಿಗೆ. ಬೆಂಕಿ ಬಣ್ಣ ಬಿದ್ದೋಗದೆ ಅಂತಾನೆ ಮ್ಯಾಚ್ ಬಾಕ್ಸ್. ಏನು ಮಾಡೋದೀಗ ಅಂತ. ಈಗ ನಾವೇನು ಮಾಡ್ಬೇಕು ಹೇಳಿ ಫ್ರೆಂಡ್ಸ್? ಬಲಗಡೆ ಜಪ್ತು ತಾಗಿತ್ತು ಬಿದ್ದೋಗೋದಿಲ್ಲ ನೋಡಿ. ಹಿಂಗೆ ಅಂದ್ಬಿಡ್ರಿ ಏನು ಕತೆ? ಇಲ್ಲ ಅಲ್ಲಿ ನೋಡ್ಕೊಂಬರು ಬಾಯ್ ಶಿಷ್ಯ ಅಲ್ಲಿ ಹುಡುಗು ಇದರಲ್ಲಿ ಇದ್ರಲ್ಲಿ ಇರ್ಬೇಕು ಬಕೀಟಲ್ಲಿ. ಓಲ್ ಪ್ರೀತಿ ತಮ್ಮ ಆಯಿತು.
ನೋಡಿ ಸಾಕು ಇದ್ರಲ್ಲಿ ಒಂದು ಫೋಟೋ ಈಗ ಇದು ಏನು ಒಲೆ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಒಲೆ ಹಚ್ಚಕ್ಕೆ ಕಾಯಿಮಟ್ಟೆಗಳು ತಂದಿದ್ದೀವಿ. ಅಲ್ಲಿ ಹೋಗಿ ಒಂದು ಸ್ವಲ್ಪ ಗರಿ ಕುತ್ಕೊಳ್ಳಪ್ಪ, ಗರಿ ತಗೊಳಪ್ಪ. ವಿಜಯ್ ಕುಮಾರ್, ಇವನ ಹೆಸರು ವಿಜಯ್ ಅಂತ. ಹಾಯ್ ಫ್ರೆಂಡ್. ನಿನ್ನೆ ವಿಡಿಯೋ ಮಾಡಿ ಹಾಕಿದ್ದೆ ಒಂದು. ಚಿಕ್ಕ ವಯಸ್ಸಿಂದ ಹೇಳ್ತಾನೆ ಅವನು ಏನೋ ಆಯ್ತೀನಿ ಅಂತ. ಅದೇನಾಯ್ತಾನೋ ಏನು ಬಿಡ್ತಾನೋ. ಇವೆಲ್ಲ ನೋಡ್ತಾ ಇದ್ರೆ ನಮ್ಮ ಕಣ್ಣಿಂದ. ಇದು ನಮ್ಮ ಮನೆಯವ್ರು ನೋಡ್ಬಿಟ್ರೆ ಮಾತ್ರ ಮಕ್ ಉಗಿತಾರೆ. ಪ್ರಾರ್ಥನೆ ಮಾಡಬೇಕು ಅಗ್ನಿ ಹತ್ತಕ್ಕೂ ಮುಂಚೆ. ಬನ್ನಿ, ಇಲ್ಲಿಂದ ಬನ್ನಿ, ಈ ಕಡೆಯಿಂದ ಬಾರೋ. ಇವನು ಮುಂದಿಂದ ಹಚ್ಚು ಅಂದ್ರೆ ಇಲ್ಲಿಂದ ಹಚ್ಚುತ್ತಾನೆ. ಇವ್ರಿಬ್ರು ಕುಂತಿರೋ ಪೋಸ್ ನೋಡ್ರೆ ಚಿಕನ್ ತಿನ್ನೋ ಮನ್ಸ್ಬೋತದ ಫ್ರೆಂಡ್ಸ್. ಹಿಂದಿಂದ ಯಾವುದು ಮುಂದಿಂದ ಯಾವುದು ಅಂತ ಏನಿಲ್ಲ. ನಾವು ಯಾವ ಕಡೆ ಏನು ಮಾಡ್ತೀವಿ ಅದೇ ಹಿಂದಿಂದ ಮುಂದಿಂದ. ಬೆಂಕಿ ಚೆನ್ನಾಗಿ ಹಚ್ಚುತ್ತಾನೆ. ಎಷ್ಟು ಮನೆಗೆ ಹಚ್ಚೋನು ಹಿಂಗೆ ಎಷ್ಟು ಮನೆಗೆ ಹಚ್ಚ ಮಾಡೋ. ಇಂಥ ಬೇಡ ನಮ್ಮ ಮನೆ ಹಾಳು ಮಾಡ್ಬಿಟ್ರದಾಗೆ. ಇನ್ನೊಂದು 2 ಕಾಯಿ ಮಟ್ಟೆ ಮ್ಯಾಗಡೆ ಕಿಕ್ಕು. ಕಾಯಿ ಮಟ್ಟೆ ನೋಡಿ ಫ್ರೆಂಡ್ಸ್, ಬೆಂಕಿ ಹಚ್ಚೋನು ಯಾರು ಬೇಕಾದ್ರೆ ಕರ್ಕೊಂಡೋಗಿ ಚೆನ್ನಾಗಿ ಬೆಂಕಿ ಹಚ್ಚುತ್ತಾನೆ. ಈಗ ಒಲೆ ಉರಿಯೋಕ್ಕೆ ಸ್ಟಾರ್ಟ್ ಆಗಿದ್ದೆ. ನಾವು ಕಾದಿ ಸಾಕಾಗಿದೆ. ತಿರ್ಗಾ ಕಂಬಿ ತೊಳ್ಕೊಂಬಾರೋ ಅಂದೆ. ಯಾವ ಎರಡು ತೊಳ್ಕೊಂಬಂದು ಕೊಟ್ಟಿದ್ದೆ, ಅವಕ್ಕೆ ಮಾತ್ರ ಹಾಕಿದೆ. ಇದು ತೊಳ್ಕೊಂಡು ಬಂದಿಲ್ಲ ಕಂಬಿಯ. ತಿರ್ಗಾ ಅದನ್ನ ಹಂಗೆ ಮಾಡ್ಕೋನೆ ಇವನು. ಏನಾಗಲ್ಲ ಬೆಂಕಿ ಇಲ್ಲಿ ಎಲ್ಲ ಬೆಂದೋಗುತ್ತೆ. ಏನು ಹಂಗೆ ಹಾಕ್ತೀನೋ ಏನಾರ ಇದಾಕ್ಲಾ ಮೇಲೆ. ಫೋಟೋಗಳು ತೆಗಿಬೇಕು. ಬೆಂಕಿ ಈಗ ಗರಿಗಳು ತಾಮ ಗರಿ ತಿರ್ಗ ಗರಿ ಒಟ್ಟು ಪಡಿಕ ಬಿಡ್ತದೆ. ನೋಡಿ ಹೆಂಗೆ ಬೆಂಕಿಲಿ ಬೇಯ್ತಾ ಇದೆ ಅಂದರೆ ಇನ್ನೂ ಬೇಯಕ್ಕೆ 1 ಗಂಟೆ ಆಗುತ್ತೆ ಅನ್ಸುತ್ತೆ. ಈ ಥರ ಬೆಂಕಿ ಉರಿತಾ ಇದೆ. ಸೋತೆಕಾಯಿ ತಮ್ಮಗೋ ಬಾಯಲ್ಲಿ ಸೌತೆಕಾಯಿ ತಾಂಬರೋಗು ಅಂದರೆ ಇವ್ನು ವೀಡಿಯೋ ಮಾಡ್ಕೊಂಡು ನಿಂತ್ಬಿಟ್ಟ. ಸೌತೆಕಾಯಿ ಓನರ್ ಇವನೇ ಅಲ್ವಾ, ಅದಕ್ಕಾಗಿ ಬೇರೆಯವ್ರದ್ದಾಗಿದ್ರೆ ಒಂದು ಸ್ವಲ್ಪ ಶ್ರಮ ಪಡಬೇಕಾಯ್ತು. ಅವ್ನು ಹೇಳ್ತಾನೆ ಅಂತ ತಿಳ್ಕೊಬಿಡಿ. ಅವ್ನು ಹೋಯ್ತಾರದು ಯಾವುದೋ ತೋಟಕ್ಕೆ. ಅವನ ತೋಟ ಆಗಿದ್ರೆ ಬಿಡ್ತಾನೆ ಇರಲಿಲ್ಲ ತರಕ್ಕೆ. ಈ ತಂದೆ ತೊಳ್ಕೊಂಬ ಹೇಳ್ತೀನಿ ಪಟ್ಟಂತ ಕಟ್ಟಾಗ ತಂದ್ರೆ ಹೇಳ್ತೀನಿ. ಏನು ಕಟ್ಕೊಟ್ಟಾಗಿ ಬೀಳ ತಾಮ್ರಲ್ಲ. ಅವತ್ತೊಂದು ದಿವಸ ಮಾಡಿದ್ರು ಫ್ರೆಂಡ್ಸ್. ಎಲ್ಲ ಅರ್ಧ ಬೇಯಿಸ್ಬಿಟ್ಟು ಹೊಂಟೋದ್ರು ಫ್ರೆಂಡ್ಸ್, ಬಿಟ್ಬಿಟ್ಟು. ಇಲ್ಲಿಂದ ಮಧ್ಯದಲ್ಲಿ ಹಾಕಿತ್ತು. ದೂರಕ್ಕೆ ಇಟ್ಕೊ. ಎತ್ಕ ಈಗ ಎಟ್ಕೊಂಬೇಕು ನಿಂತ್ಕೊಟ್ರೆ ಉಬ್ಬಿತ್ತಲ್ಲ. ಹಿಂಗೆ ಬೇಸೋದು ಫ್ರೆಂಡ್. ಹಿಂಗೆ ಇಟ್ಕೋಬೇಕು. ಅದು ಕಟ್ಟಾಗಿ ಕೆಳಗೆ ಬಿದ್ದೋಗಿಲ್ಲ ಅಂದರೆ ಕಟ್ಟಾಗಿ ಬೀಳ್ತದೆ ಅಂತಲೇ ನಿಮಗೆ ಮಧ್ಯೆ ತಂತೆ ಹಾಕಿರೋದು. ಕಾಲು ದಬ್ಬು ಏನು ಬಿಡಲ್ಲ. ಆಫ್ ಮಾಡಲ ಕಾಲು ಕರ್ಮ ನೋಡ್ದಂಗೆ ಆಫ್ ಮಾಡ ಸಾಕುಲೇ. ನೋಡಿ ಆಫ್ ಮಾಡಕ್ಕೆ ಹೇಳ. ವಿಡಿಯೋ ಆಫ್ ಮಾಡಿ ಸಾಕು. ಇವಕ್ಕೆ ಅಪ್ಪಣದ ಮಗ ಅಂತ ಇಡೀ ಊರ್ ಛತ್ರಿ ಇವನು. ಸಿಕ್ಬಿಟ್ರು ಕಣ್ರಿ ಫ್ರೆಂಡ್ಸ್. ಸೋತೆಕಾಯಿ ತಮ್ಮ ಗೊತ್ತಿನಲ್ಲಿ ಇವನು ಸೋತೆಕಾಯಿ ಅಂತವನೇ. ಎಣ್ಣೆ ಬಿಡ್ರಿ, ಇನ್ನೊಂಚೂರು ಎಣ್ಣೆ ಬಿಡ್ರಿ. ಅಡಿಕಾಕೆ ಎಣ್ಣೆ ಹೊಡಿಯೋ ಸಾಕಾದ್ರಲ್ಲ. ಕೆಳಿಕೆ ಈಗ ಮಡಿಕೊಂಡಿರಲ್ಲ. ಇನ್ನೊಂದ್ಸಲ ಏನಾದ್ರು ಹಾಕ್ಲ ಕರ ಕೆಳಿಕೆ ಕಣು. ಏನು ಕೇಳಿಕೆ? ಒಲೆಗೆ ಒಡೆ ಏನೋ ಹೊಡಿ. ನೋಡಿ ಫ್ರೆಂಡ್ಸ್, ಅಲ್ಲೇ ಬೇಯಿಸಿದ್ದೀವಿ.
ಹೇಗಿದೆ ಅಂತ ನೋಡ್ಬೋದು. ಕೆಂಪಿದ್ದಿದ್ದೆಲ್ಲ ಕಪ್ಕಾಗ್ಬಿಡೋದಿಗೆ ಯಾರು ನೋಡ್ತೀನಿ ಟೇಸ್ಟ್ ಹೆಂಗಿದೆ ಅಂತ. ಕಟ್ ಮಾಡ್ಕೊ ಕುಡ್ಲು ಮಸಾಲೆ ಹಂಗೆ ಸಿಗ್ತಾಯಿದೆ ಬಾಯಿಗೆ. ನಾವಂಚೂರು ನೋಡ್ಬೋದು. ಸಾಕಾಗುತ್ತೆ, ಮ್ಯಾಲೆ ಕಪ್ಕೊಳ್ಬೋದು. ಹೊರಗಡೆ ಮಾತ್ರ ತಿಂತಾಯಿದ್ರೆ ಹಾಂ ಇದನ್ನ ಹಾಕಿದ್ವಲ್ಲ ಖಾರದ ಪುಡಿ, ಹಂಗೆ ಬಾಯಿಗೆ ಖಾರವಾಗಿ ಸಿಗ್ತದೆ. ನಿಂಗೆ ಯಾವ ಥರ ಸಿಗ್ತದೆ ಸೀನಾ? ನಮಗೆಲ್ಲ ಸಿಗ್ತದೆ ಬ್ರೋ. ಅವನಿಗೆ ಮಾತಾಡೋಕ್ಕೆ ಈಗ ಪುರ್ಸೋತಿಲ್ಲ, ಯಾಕಂದರೆ ತಿನ್ನಬೇಕು. ಅದು ಚೆನ್ನಾಗಿದೆ. ಖಾಲಿ ಮಾಡ್ಬಿಡ್ತೀವಿ ಫುಲ್ ತಿನ್ಕೋತಾವೆ. ಲೆಗ್ ಪೀಸು ಅಂತ ಲೆಗ್ ಪೀಸ್ ಕಡೆ ಕೈ ಆಗ್ತಾಯಿಲ್ಲ. ನಮಗೊಂದು ಸ್ವಲ್ಪ ಬಿಟ್ರಲ್ಲ. ಅವ್ರಿಗೆ ಏನು ಹೇಳಿ ಈ ಥರ ಹೊರಗಡೆ ಬಂದು ಒಲೆ ಹಾಕ್ಕೊಂಡು ಕೋಳಿ ಸುಟ್ಕೊಂಡು ತಿನ್ನೋದಿರೋ ಮಜಾ ಯಾವ ಥರಲ್ಲೂ ಇಲ್ಲ. ಅವಾಗಲೇ ಬೈತಾ ಇದ್ದ ನಿಮ್ಮ ಜೊತೆ ಸವಾಸ ಮಾಡಿ ಒಂದೊಂದಲ್ಲ ಅಂತ. ನಮ್ಮ ಕ್ಯಾಮ್ರಾಮ್ಯಾನು ಆಫ್ ಮಾಡ್ಬೇಕು. ಚಿರ್ಸೋಯ್ತಾಗೆ ಸರಿ. ಮಕ್ಕಳು ನಿಮ್ಗೆ ಯಾರು ಈರುಳ್ಳಿ ಕೊಡೋಲ್ಲ. ಈರುಳ್ಳಿ ಪಕ್ಕದ ಹೊರತಲ್ಲಿತ್ತು. ನನಗೆ ಚುನಾವಣೆ ಕೊಡ್ಸೋದಿಲ್ಲ ಪಕ್ಕದ ತೋಟದಲ್ಲಿ. ಇದು ಪಕ್ಕದ ತೋಟದಲ್ಲಿ ಹೇಳಿ ಫ್ರೆಂಡ್ಸ್. ಇಲ್ಲ ಪಕ್ಕದ ಮನೇಲಿತ್ತಾ? ಇಲ್ಲ ಯಾವ ಮನೆಯೇ ಇಲ್ಲ ನೋಡಿ ಫ್ರೆಂಡ್ಸ್. ಏನು ಹೇಳ್ತಾನೆ ಇವನು ಅಂದರೆ ನಮ್ಮ ಮಾತಾಡಬೇಕು. ತಂದಿದೆ ಫ್ರೆಂಡ್ಸ್, ಮನೇಲಿ ಉಬ್ಬಿಸ್ಕೊಂಡು ಈಗ ಉಗ್ಯಲ್ಲ ನೋಡಿ ಫ್ರೆಂಡ್ಸ್. ನಾನು ಈರುಳ್ಳಿ ಬಿಡಿಸ್ಕೊಂಡ್ಬಿಟ್ಟು ಅವ್ರು ಇಬ್ರು ನುಂಗ್ತಾವ್ರೆ. ಈಗ ಬೈಯಲ್ಲ, ಇದೆಲ್ಲ ವಿಡಿಯೋ ಹಾಕ್ತೀನಲ್ಲ ಅದನ್ನು ನೋಡ್ಬಿಟ್ಟು ಇರೋದು. ಆದ್ರೂ ಏನೇ ಹೇಳಿ ತಿನ್ನೋದ್ರಲ್ಲಿ ಮಜಾ. ಈಗ ಮುಚ್ಕೊಂಡು ಈರುಳ್ಳಿ ನಮ್ಮ ಮಕ್ಕಳ ಕುಯ್ಯಿಸ್ಬಿಟ್ಟು ಈರುಳ್ಳಿ ಹಾಕಿ ತಿನ್ಕೊಂಡು ಹೋಗಲ್ಲ. ಇವನು ನೋಡಿ, ಇವನು ಅವನೇ ತಿನ್ಕೊಳ ಮುಕ್ಕಾಲು KG. ಇವನು ಬರ್ತಡೇ ಪಾರ್ಟಿ ಕೊಡಿಸ್ಬೇಕಾಯ್ತು ಆಗ್ತಿಲ್ಲ. ಈಗ ಮುಚ್ಕೊಂಡು ಹೋಗಿರೋದ ಅಂತ ಗುಂಡಿಗೆಕಾಯಿ ಬೇಯ್ತವನೆ. ಗುಂಡಿಗೆ ಇಲ್ಲ ಮಗ ಕುಡಿದು ಇದು ಗುಂಡಿಗೆಕಾಯಿ ಕೊಡು ನೋಡು. ಓಕೆ ಬಾಯ್ ಫ್ರೆಂಡ್. ಇದೇ ರೀತಿ ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ ಬೆಳೆಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿಸಿ ನೀವು ಮಾಡಿ. ಇಷ್ಟು ಹೇಳ್ತಾ ಈ ದಿನದ ವೀಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೂ ತಿನ್ನೋದು ಬಾಕಿ ಇದೆ ನೋಡಿ. ನಾನು ಮಾತಾಡ್ತಾ ಇದ್ದೀನಿ, ಅರ್ಧ ಖಾಲಿ ಮಾಡಿಬಿಟ್ರು. ಇದೇ ಥರ ಮಾತಾಡ್ತಾ ಇದ್ರೆ ಉಳಿಸೋದೇ ಇಲ್ಲ, ಬರೀ ಮುಳ್ಳು ಉಳಿಸ್ತಾರೆ. ಹಂಗೆ ಟಾಟಾ ಬಾಯ್ ಬಾಯ್, ಸಿ ಯು.